ನಮಸ್ತೆ ಎಲ್ಲರಿಗೂ. ಇವತ್ತಿನ ತರಗತಿಯಲ್ಲಿ ನಾವು ಸಂಧಿಗಳ ಬಗ್ಗೆ ತಿಳ್ಕೊಳ್ಳೋಣ. ಸಂಧಿಗಳನ್ನ ತಿಳುವುದಕ್ಕಿಂತ ಮುಂಚೆ ಸರ್ವಜ್ಞನ ಒಂದು ವಚನ ಇದೆ, ಅದನ್ನು ನೋಡೋಣ. ಹಕ್ಕಿಯೊಳಗನ್ನವನು ಮೊದಲಾರು ಕಂಡವರು, ಅಕ್ಕಾರದ ಬರಹಕ್ಕೆ ಮೊದಲಿಗನದಾರು. ಲೆಕ್ಕವಿರಿಸಿಲ್ಲ ಜಗತ್ತನ್ನಾದಿ ಬಂಧುಗಳ, ದಕ್ಕುವುದೇ ಜಸ ಮಂಕುತಿಮ್ಮ. ಅಂದ್ರೆ ಅಕ್ಕಿ ಒಳಗೆ ಅನ್ನವನ್ನ ಇದೆ ಅಂತ ಯಾರು ಕಂಡುಹಿಡಿದ್ರು? ಅಕ್ಕಿಯನ್ನು ಬೇಯಿಸಿದ್ರೆ ಅನ್ನ ಆಗುತ್ತೆ ಅಂತ ಯಾರು ಕಂಡುಹಿಡಿದ್ರು? ಅಕ್ಕರದ ಬರಹಕ್ಕೆ ಮೊದಲಿಗನಾರು. ಈ ಭಾಷೆಗೆ ಯಾರು ಮೊದಲಿಗನರು? ಈ ಭಾಷೆ ಹೇಗೆ ಉಟ್ಕೊಳ್ತು? ಎಲ್ಲಿಂದ ಉಟ್ಕೊಳ್ತು? ಲೆಕ್ಕವಿರಿಸಿಲ್ಲ ಜಗತ್ತನ್ನಾದಿ ಬಂಧುಗಳ. ನಮ್ಮ ಮೂಲ ಯಾರು ಅನ್ನೋದು ನಮಗೆ ಇದುವರೆಗೂ ಗೊತ್ತೇ ಆಗಿಲ್ಲ. ನಮಗೆ ಉತ್ತರ ಸಿಗುತ್ತಾ ಅಂತ ಸರ್ವಜ್ಞರು ಕೇಳಿದ್ದಾರೆ. ಇಲ್ಲಿ ನೋಡಿ, ಅಕ್ಕಿಯೊಳಗೆ, ಅಕ್ಕಿ ಪ್ಲಸ್ ಒಳಗೆ, ಲೆಕ್ಕವಿರಿಸಿಲ್ಲ, ಲೆಕ್ಕ ಪ್ಲಸ್ ಇರಿಸಿಲ್ಲ, ತನ್ನಾದಿ, ತನ್ನ ಪ್ಲಸ್ ಆದಿ, ಮೊದಲಿಗನದಾರು, ಮೊದಲಿಗನು ಪ್ಲಸ್ ಅದು ಪ್ಲಸ್ ಆರು. ಇಲ್ಲಿ ಎಲ್ಲವೂ ಸಂಧಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಸಂಧಿ ಹೇಗಾಗತ್ತೆ? ಹೊಸ ಹೊಸ ಪದಗಳನ್ನು ರಚಿಸಬೇಕಾದ ಸಂದರ್ಭದಲ್ಲಿ ಭಾಷೆಗೆ ಒಗ್ಗುವಂತಹ ಕೆಲವು ನಿಯಮಗಳನ್ನು ಅನುಸರಿಸಬೇಕಾಗತ್ತೆ. ಅದು ಸಂಧಿ ಆಗಿರ್ಬೋದು, ಸಮಾಸ ಆಗಿರ್ಬೋದು, ಕೃದಂತ ಆಗಿರ್ಬೋದು, ತದ್ದಿತ ಅಂತ ಆಗಿರ್ಬೋದು. ಆದರೆ ಅದಕ್ಕೆ ಆದ ಕೆಲವು ನಿಯಮಗಳಿರುತ್ತೆ. ಆ ನಿಯಮಗಳನ್ನು ನಾವು ಅನುಸರಿಸಬೇಕಾಗತ್ತೆ. ಹೀಗೆ 4 ವಿಧಾನಗಳಲ್ಲಿ ಹೊಸ ಪದಗಳನ್ನು ನಾವು ರಚಿಸ್ತೀವಿ. ಆ ನಿಯಮಗಳನ್ನ ಅನುಸರಿಸಿ ಹೊಸ ಪದಗಳನ್ನು ರಚಿಸ್ತೀವಿ. ಆ ಪದಗಳು ನಿಯಮಗಳು ಯಾವ್ಯಾವು ಅಂತಂದರೆ, ಯಾವ್ಯಾವು ಆ ಹೊಸ ಪದಗಳು ಅಂತಂದರೆ ಸಂಧಿಗಳು, ಸಮಾಸಗಳು, ತದ್ದಿತಾಂತಗಳು, ಕೃದಂತಗಳು. ನಾವು ತದ್ದಿತಾಂತಗಳು ಮತ್ತು ಕೃದಂತಗಳಲ್ಲಿ ಆಗಲೇ ನೋಡಿದ್ದೀವಿ, ಸಮಾಸಗಳಲ್ಲೂ ನೋಡಿದ್ದೀವಿ. ಅಲ್ಲೂ ಕೂಡ ಹೊಸ ಪದಗಳು ರಚನೆಯಾಗುತ್ತೆ. ಅಂದರೆ ತದ್ದಿತಾಂತದಲ್ಲಿ ನಾಮಪದಗಳಿಂದ ಹೊಸ ಪದ ರಚನೆ ಆದರೆ, ಕೃದಂತದಲ್ಲಿ ಧಾತುವಿನಿಂದ ರಚನೆ ಆಗುತ್ತೆ. ಸಮಾಸಗಳಲ್ಲಿ ಹಲವಾರು ರೀತಿಯಲ್ಲಿ ರಚನೆ ಆಗುತ್ತೆ, ಪದಗಳು ಸೇರಿ ರಚನೆ ಆಗುತ್ತೆ. ಹಾಗಾದರೆ ಸಂಧಿಗಳಲ್ಲಿ ಹೇಗೆ ರಚನೆ ಆಗುತ್ತೆ? 2 ಅಕ್ಷರಗಳು ಕಾಲ ವಿಳಂಬವಿಲ್ಲದೆ ಬಂದು ಸೇರುವುದೇ ಸಂಧಿ. ಅಂದರೆ ನಾವು ಸಮಾಸದಲ್ಲಿ 2 ಪದಗಳು ಸೇರುವುದನ್ನು ಸಂಧಿ ಅಂತ ಕರೆದ್ವಿ. ಅದನ್ನು ಬಿಡಿಸಿ ಬರೆಯೋದನ್ನ ವಿಗ್ರಹ ವಾಕ್ಯ ಅಂತ ಕರೆದ್ವಿ. ಇಲ್ಲಿ ಸಂಧಿ ಅಂದರೆ 2 ಅಕ್ಷರಗಳು ಕಾಲ ವಿಳಂಬವಿಲ್ಲದೆ ಬಂದು ಸೇರೋದಕ್ಕೆ ನಾವು ಸಂಧಿ ಅಂತೇಳಿ ಕರ್ಕೊಳ್ತೀವಿ. ಕನ್ನಡ ಭಾಷೆಯಲ್ಲಿ ಸಂಸ್ಕೃತ ಪದಗಳು ಹೆಚ್ಚಾಗಿ ಬಳಕೆ ಆಗುತ್ತಿರೋದ್ರಿಂದ ಕನ್ನಡ ಸಂಧಿಗಳು ಮತ್ತು ಸಂಸ್ಕೃತ ಸಂಧಿಗಳನ್ನು 2 ರೀತಿ ವಿಂಗಡಿಸಿದ್ದೀವಿ. ಯಾಕಂದರೆ ಕನ್ನಡದಲ್ಲಿ ಸಂಸ್ಕೃತ ಪದಗಳು ಅತಿ ಹೆಚ್ಚು ಬಳಕೆಯಾಗ್ತಾ ಇತ್ತು. ಆ ಸಂಸ್ಕೃತ ಪದಗಳು ಸೇರಿಕೊಂಡು ಸಂಧಿಗಳ ಕಾರ್ಯಗಳು ಶುರುವಾದವು. ಅದಕ್ಕೆ ನಾವು ಇಲ್ಲಿ 2 ವಿಧಗಳನ್ನ ಮಾಡ್ಕೊಂಡ್ವಿ, ಕನ್ನಡ ಸಂಧಿಗಳು ಮತ್ತು ಸಂಸ್ಕೃತ ಸಂಧಿಗಳು. ನಾವು ಸಂಸ್ಕೃತ ಪದಗಳು ಅಂತ ಹೇಗೆ ಕಂಡುಹಿಡಿಯೋದು? ಆ ಸಂಸ್ಕೃತ ಪದಗಳು ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ ಅಂತ ನೀವು ಕೇಳ್ಬೋದು. ನಾನೊಂದು ವಿಡಿಯೋ ಮಾಡಿದ್ದೀನಿ, ತತ್ಸಮ ತದ್ಭವ ಅಂತೇಳಿ. ಆ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಸಂಸ್ಕೃತ ಪದಗಳು ಯಾವ್ಯಾವು, ಹೇಗೆ ಕಂಡುಹಿಡಿಬೋದು, ಕನ್ನಡ ಪದಗಳು ಅಂತ ಹೇಗೆ ಕಂಡುಹಿಡಿಬೋದು ಅಂತೇಳಿ ಅದನ್ನು ನೋಡಿ ಗೊತ್ತಾಗುತ್ತೆ. ಸಂಸ್ಕೃತ ಪದಗಳು ಹೇಗೆ ಶುರುವಾಗುತ್ತೆ ಅನ್ನೋದು ನಮಗೆ ಗೊತ್ತಾಗ್ಬಿಡುತ್ತೆ. ಈ ರೀತಿ 2 ರೀತಿ ಶುರುವಾಗುತ್ತೆ. ಸಂಧಿಗಳಲ್ಲಿ ಭಾಗವಹಿಸುವ ಅಕ್ಷರಗಳನ್ನು ಆಧರಿಸಿ 2 ರೀತಿಯಲ್ಲಿ ವಿಂಗಡಿಸ್ಕೊಳ್ತೀವಿ ನಾವು. ಕನ್ನಡ ಸಂಧಿ, ಸಂಸ್ಕೃತ ಸಂಧಿ ಇದು ಒಂದು ಕಡೆ ಆಯಿತು. ಮತ್ತೆ ಈ ಕನ್ನಡ ಸಂಸ್ಕೃತ ಸಂಧಿ 2ರಲ್ಲೂ ಕೂಡ ಇನ್ನೆರಡು ವಿಧಗಳು ಬರ್ತವೆ. ಅಂದರೆ ಸ್ವರ ಸಂಧಿಗಳು, ವ್ಯಂಜನ ಸಂಧಿಗಳು ಅಂತೇಳಿ ನೆನ್ಪಿಟ್ಕೊಳ್ಳಿ. ಸಂಧಿಗಳಲ್ಲಿ 2 ವಿಧ, ಕನ್ನಡ ಸಂಧಿ, ಸಂಸ್ಕೃತ ಸಂಧಿ. ಮತ್ತೆ ಆ ಸಂಧಿಗಳಲ್ಲಿ ಅಕ್ಷರಗಳನ್ನು ಆಧರಿಸ್ಕೊಂಡ್ಬಿಟ್ಟು ನಾವು ಸ್ವರ ಸಂಧಿ ಮತ್ತು ವ್ಯಂಜನ ಸಂಧಿ ಅಂತೇಳಿ ಮಾಡ್ಕೊಂಡಿದ್ದೀವಿ. ಅದು ಸಂಸ್ಕೃತ ಸಂಧಿಯಲ್ಲೂ ಕೂಡ ಸ್ವರ ಸಂಧಿ, ವ್ಯಂಜನ ಸಂಧಿ ಬರುತ್ತೆ. ಕನ್ನಡ ಸಂಧಿಯಲ್ಲೂ ಕೂಡ ಸಂಸ್ಕೃತ ಸಂಧಿ, ವ್ಯಂಜನ ಸಂಧಿ ಬರುತ್ತೆ. ಹಾಗಾದರೆ ಹೇಗೆ ಅವು ನೋಡ್ಕೊಳ್ತಾ ಬರೋಣ. ಹೇಗೆ ಸ್ವರ ಸಂಧಿ ಅಂದರೆ ಏನು? ಸ್ವರದ ಮುಂದೆ ಸ್ವರ ಬಂದು ಸಂಧಿ ಆದರೆ ಅದನ್ನು ನಾವೇನಂತ ಕರ್ಕೊಳ್ತೀವಿ? ಸ್ವರ ಸಂಧಿ ಅಂತೇಳಿ ಕರ್ಕೊಳ್ತೀವಿ. ಸ್ವರದ ಮುಂದೆ ಸ್ವರ ಬಂದು ಸಂಧಿ ಆದರೆ ಅದನ್ನು ನಾವು ಸ್ವರ ಸಂಧಿ ಅಂತ ಕೇಳ್ಕೊಳ್ತೀವಿ. ಕನ್ನಡದಲ್ಲಿ ಸ್ವರ ಸಂಧಿಗಳು ಯಾವ್ಯಾವು ಅಂದರೆ ಲೋಪ ಸಂಧಿ, ಆಗಮ ಸಂಧಿ. ಆದರೆ ವ್ಯಂಜನ ಸಂಧಿ ಅಂದರೆ ಸ್ವರದ ಮುಂದೆ ವ್ಯಂಜನ ಅಥವಾ ವ್ಯಂಜನದ ಮುಂದೆ ವ್ಯಂಜನ ಬಂದರೂ ಕೂಡ ಅದು ವ್ಯಂಜನ ಆಗುತ್ತೆ. ನೋಡ್ಕೊಳ್ಳಿ, ಸ್ವರ ಸಂಧಿ ಅಂದರೆ ಸ್ವರದ ಮುಂದೆ ಸ್ವರ ಬಂದರೆ ಮಾತ್ರ ಸ್ವರ ಸಂಧಿ. ವ್ಯಂಜನ ಸಂಧಿ ಅಂದರೆ ಸ್ವರದ ಮುಂದೆ ವ್ಯಂಜನನಾದರೂ ಬರ್ಬೋದು, ವ್ಯಂಜನದ ಮುಂದೆ ವ್ಯಂಜನನಾದರೂ ಬರ್ಬೋದು. ಅವನ್ನ ನಾವು ವ್ಯಂಜನ ಸಂಧಿ ಅಂತ ಕರ್ಕೊಳ್ತೀವಿ. ಈ ಕನ್ನಡ ವ್ಯಂಜನ ಸಂಧಿ ಯಾವುದು ಅಂದರೆ ಆದೇಶ ಸಂಧಿ. ಇನ್ನು ಕನ್ನಡ ಸಂಧಿಗಳು ಇಲ್ಲಿ ನೋಡಿ, 2 ಕನ್ನಡ ಮತ್ತು ಕನ್ನಡ ಶಬ್ದಗಳು ಸೇರಿದ್ರೆ ಅದು ಕನ್ನಡ ಸಂಧಿಗಳು.
ಕೇಳಿಸ್ಕೊಳ್ಳಿ. ಅದು ಸ್ವರ ಸಂಧಿ ವ್ಯಂಜನ ಸಂಧಿ ಆಯ್ತು. ಎರಡೂ ಕನ್ನಡ ಮತ್ತೆ ಕನ್ನಡ ಶಬ್ದಗಳು ಸೇರಿದ್ರೆ ಕನ್ನಡ ಸಂಧಿಗಳು. ಅಥವಾ ಒಂದು ಕನ್ನಡ ಶಬ್ದ ಒಂದು ಸಂಸ್ಕೃತ ಶಬ್ದ ಇದ್ರೆ ಅದು ಕೂಡ ಕನ್ನಡ ಸಂಧಿನೇ. ಸಂಧಿ ಆದ್ರೂ ಸಹ ಅದು ಕನ್ನಡ ಸಂಧಿ ಆಗುತ್ತೆ. ನೋಡಿ, ಎರಡು ಕನ್ನಡ ಶಬ್ದ ಇದ್ರು ಮತ್ತೆ ಒಂದು ಕನ್ನಡ ಒಂದು ಸಂಸ್ಕೃತ ಎರಡೂ ಆಗಿದ್ರೆ ಅಲ್ಲೂ ಕೂಡ ನಾವು ಕನ್ನಡ ಸಂಧಿ ಅಂತೇಳಿ ಕರ್ಕೊಳ್ತೀವಿ. ಆ ಉದಾಹರಣೆ ನೋಡ್ಕೊಳ್ತಾ ಹೋಗೋಣ. ಕನ್ನಡ ಶಬ್ದಗಳು, ಕನ್ನಡ ಪ್ಲಸ್ ಕನ್ನಡ ಇದು ಕನ್ನಡ ಸಂಧಿ. ಕನ್ನಡ ಅಂದ್ರೆ ನಾವು ಪ್ಲಸ್ ಎಲ್ಲ, ನಾವೆಲ್ಲ ಅಂದ್ರೆ ಇವೆರಡು ಕೂಡ ಕನ್ನಡ ಶಬ್ದಗಳು. ನಾವು ಅನ್ನೋದು ಕನ್ನಡ ಶಬ್ದ, ಎಲ್ಲ ಅನ್ನೋದು ಕನ್ನಡ ಶಬ್ದ. ನಿಮಗೆ ಅರ್ಥ ಆಗಿದೆ ಅಂತೀನಿ. ನಾವು ಅನ್ನೋದು ಕೂಡ ಕನ್ನಡ ಶಬ್ದ, ಎಲ್ಲ ಅನ್ನೋದು ಕೂಡ ಕನ್ನಡ ಶಬ್ದ ಸೇರಿ ಏನಾಯ್ತು, ನಾವೆಲ್ಲ ಅನ್ನೋದು ಆಯ್ತು. ಇನ್ನು ಸಂಸ್ಕೃತ, ಗುರು ಪ್ಲಸ್ ಅನ್ನು, ಗುರುವನ್ನು ಇಲ್ಲಿ ಸಂಸ್ಕೃತ ಪದ ಯಾವುದು, ಗುರು. ಅನ್ನು ಅನ್ನೋದು ಕನ್ನಡ ಶಬ್ದ. ಸಂಸ್ಕೃತ ಮತ್ತೆ ಕನ್ನಡ ಶಬ್ದ ಸೇರಿ ಏನಾಗಿದೆ, ಕನ್ನಡ ಸಂಧಿ ಆಗಿದೆ. ಕನ್ನಡ ಸಂಧಿ ಅಂದ್ರೇನು, ಎರಡು ಕನ್ನಡ ಶಬ್ದಗಳಿರ್ಬೋದು ಅಥವಾ ಒಂದು ಸಂಸ್ಕೃತ ಒಂದು ಕನ್ನಡ ಸಂಧಿ ಆಗಿರ್ಬೋದು. ಮತ್ತೆ ನೀವು ಹೇಳ್ತಾ ಇದ್ದೀನಿ, ಸಂಸ್ಕೃತ ಪದ ಯಾವುದು ಅಂತ ನಾವು ತಿಳ್ಕೊಳ್ಬೇಕಾದ್ರೆ ನಾನು ತತ್ಸಮ ತದ್ಭವ ಕ್ಲಾಸ್ ಮಾಡಿದ್ದೀನಲ್ಲ, ಅದರ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ಅದನ್ನ ನೋಡಿ ಗೊತ್ತಾಗುತ್ತೆ. ಏನಾಗ ಕನ್ನಡ ಸ್ವರ ಸಂಧಿಗಳಲ್ಲಿ ಮೊದಲನೇದು ಲೋಪ ಸಂಧಿ. ಲೋಪ ಅಂತ ಅಂದ್ರೆ ಏನು, ಇಲ್ಲದೆ ಇರೋದು ಅಂತ, ಮಾಯ ಆಗೋದು, ಕಾಣೆ ಆಗೋದು, ಬದಲಾಗೋದು ಅಂತೇಳಿ. ಈಗ ಸ್ವರದ ಮುಂದೆ ಸ್ವರ ಬಂದು ಸಂಧಿಯಾದಾಗ ಪೂರ್ವ ಪದದ ಕೊನೆಯ ಸ್ವರವು ಲೋಪವಾದರೆ ಅದನ್ನ ನಾವೇನಂತ ಕರ್ಕೊಳ್ತೀವಿ, ಲೋಪ ಸಂಧಿ ಅಂತೇಳಿ ಕರ್ಕೊಳ್ತೀವಿ. ಪೂರ್ವ ಪದ ಅಂದ್ರೆ ಮೊದಲು ಬರೋದು, ಉತ್ತರ ಪದ ಅಂದ್ರೆ ಆಮೇಲೆ ಬರೋದು. ಸ್ವರದ ಮುಂದೆ ಸ್ವರ ಬಂದು ಸಂಧಿ ಆಗುವಾಗ ಪೂರ್ವ ಪದದ ಸ್ವರಾಕ್ಷವು ಲೋಪವಾದರೆ ಅದನ್ನು ನಾವೇಂತ ಕರ್ಕೊಳ್ತೀವಿ, ಲೋಪ ಸಂಧಿ ಅಂತ ಕರ್ಕೊಳ್ತೀವಿ. ಇಲ್ಲಿ ನೋಡಿ, ಮಾತು ಪ್ಲಸ್ ಇಲ್ಲ, ಮಾತಿಲ್ಲ. ಮಾತು ಅಲ್ಲಿ ಏನು ಅಕ್ಷರ ಇದೆ, ಉ ಅನ್ನೋ ಸ್ವರ ಇದೆ. ಆ ಉ ಅನ್ನೋ ಸ್ವರ ಎಲ್ಲಿ, ಸಂಧಿ ಪದದಲ್ಲಿ ಕಾಣೆಯಾಗಿದೆ. ಇದಕ್ಕೆ ನಾವು ಲೋಪ ಸಂಧಿ ಅಂತೇಳಿ ಕರ್ಕೊಳ್ತೀವಿ. ಊರು ಪ್ಲಸ್ ಊರು, ಇಲ್ಲೂ ಕೂಡ ಊರು, ಉ ಅನ್ನೋ ಪದ ಏನಾಗಿದೆ, ಲೋಪ ಆಗಿದೆ. ನಿಮಗೆ ಗೊತ್ತಾಗಿದೆ, ಕಾಣಿಸ್ತಾ ಇದೆ ಅನ್ಕೋತೀನಿ. ಅದು ಲೋಪ ಆಗಿರೋದ್ರಿಂದ ನಾವೇನಂತ ಕರ್ಕೊಳ್ತೀವಿ, ಲೋಪ ಸಂಧಿ ಅಂತ ಕರ್ಕೊಳ್ತೀವಿ. ಬೇರೆ ಪ್ಲಸ್ ಒಬ್ಬ, ಬೇರೊಬ್ಬ. ಇಲ್ಲಿ ನೋಡಿ, ಅಲ್ಲಿ ಎ ಅನ್ನೋ ಪದ ಲೋಪ ಆಗಿದೆ. ಸುತ್ತು ಪ್ಲಸ್ ಓಲೆ, ಸುತ್ತೋಲೆ. ಇಲ್ಲೂ ಕೂಡ ಓ ಲೋಪ ಆಗಿದೆ, ಆದ್ರಿಂದ ಇದು ಓ ಲೋಪ ಸಂಧಿ. ಲೋಪ ಸಂಧಿ ಅಂದ್ರೆ ಕಾಣೆಯಾಗೋದು, ಮರೆಯಾಗೋದು, ಇಲ್ಲದೆ ಇರೋದು ಅಂತೇಳಿ. ಇಲ್ಲಿ ಈ ಪೂರ್ವ ಪದದ ಕೊನೆಯಲ್ಲಿ ಮಾತು ಅನ್ನೋದ್ಲಿ ಉ ಅನ್ನೋದು ಲೋಪ ಆಗಿರೋದ್ರಿಂದ ನಾವೇಂತ ಕರ್ಕೊಳ್ತೀವಿ, ಇದನ್ನ ಲೋಪ ಸಂಧಿ ಅಂತೇಳಿ ಕರ್ಕೊಳ್ತೀವಿ. ಇನ್ನ ಕನ್ನಡ ಸ್ವರ ಸಂಧಿಗಳಲ್ಲಿ ಆಗಮ ಸಂಧಿ, ಲೋಪ ಸಂಧಿ ತಿಳ್ಕೊಂಡ್ವಿ. ಆಗಮ ಸಂಧಿ ಅಂದ್ರೆ ಸ್ವರದ ಮುಂದೆ ಸ್ವರ ಬಂದು ಸಂಧಿಯಾದಾಗ ಪೂರ್ವ ಪದದ ಕೊನೆಯ ಸ್ವರಾಕ್ಷರವು ಲೋಪವಾದರೆ ಆ ಸಂಧಿ ಪದದ ಅರ್ಥವು ಕೆಡುವಂತಿದ್ದರೆ ಆಗ ಹೊಸದಾಗಿ ಯ ಅಥವಾ ವ ಅನ್ನೋ ವ್ಯಂಜನಾಕ್ಷರವನ್ನ ಬಂದು ಸೇರ್ಕೊಳ್ಳುತ್ತೆ. ಅದನ್ನ ನಾವು ಆಗಮ ಸಂಧಿ ಅಂತೇಳಿ ಕರ್ಕೊಳ್ತೀವಿ. ನೋಡಿ, ಸ್ವರದ ಮುಂದೆ ಸ್ವರ ಬಂದು ಸಂಧಿ ಆಗ್ಬೇಕಾದ್ರೆ ಆ ಪೂರ್ವ ಪದದ ಸ್ವರ ಲೋಪವಾದ್ರೆ ಅದು ಅರ್ಥ ಕೆಡುವಂತಿದ್ದ ಪಕ್ಷದಲ್ಲಿ ಬೇರೊಂದು ಪದ ಅಂದ್ರೆ ಯ ಅಥವಾ ವಾ ಪದವನ್ನು ನಾವು ಹೊಸದಾಗಿ ಸೇರಿಸ್ಕೊಳ್ತೀವಿ. ಅದು ಏನಾಗುತ್ತೆ, ಆಗಮ. ಆಗಮ ಅಂದ್ರೆ ಹೊಸ ಪದ ಬರೋದು ಅಂತ ಹೇಳಿ ಆಗಮ ಸಂಧಿ ಆಗುತ್ತೆ. ಅರ್ಥ ಕೆಡುವಂತಿದ್ದ ಪಕ್ಷದಲ್ಲಿ ಹಾಗೆ ಮಾಡ್ಕೊಳ್ತೀವಿ. ಇವಾಗ ಸ್ವರದ ಮುಂದೆ ಸ್ವರ ಬಂದು ಸಂಧಿ ಆದಾಗ ಪೂರ್ವ ಪದದ ಕೊನೆಯಾಕ್ಷರ ಲೋಪ ಆದ್ರೆ ನಾವು ಲೋಪ ಸಂಧಿ ಅಂತ ಕರ್ಕೊಂಡ್ಬಿಡ್ತೀವಿ. ಅಲ್ಲಿ ಅರ್ಥ ಕೆಡಲ್ಲ. ಆದ್ರೆ ಇಲ್ಲಿ ಅರ್ಥ ಕೆಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ, ಯಾ ಅಥವಾ ವಾ ಅನ್ನೋ ಒಂದು ವ್ಯಂಜನವನ್ನ ತಗೊಂಡು ಬರ್ತೀವಿ. ಆವಾಗ ಏನಾಗುತ್ತೆ, ಅದು ಆಗಮ ಸಂಧಿ ಆಗುತ್ತೆ. ಇಲ್ಲಿ ಉದಾಹರಣೆ ನೋಡಿ, ಮರ ಪ್ಲಸ್ ಅನ್ನು, ಮರವನ್ನು. ಇಲ್ಲಿ ಮರ ಅನ್ನು ಅಂತ ನಾವು ಮಾಡೋಕ್ಕಾಗಲ್ಲ ಅಲ್ವಾ. ಚಳಿ ಪ್ಲಸ್ ಇಂದ, ಚಳಿಯಿಂದ. ಚಳಿಯಿಂದ ಅಂತ ನಾವು ಬರೆಯೋದಕ್ಕೆ ಆಗಲ್ಲ. ಆ ಪ್ಲಸ್ ಊರು, ಆ ಊರು. ಇಲ್ಲಿ ಆ ಊರು, ಈ ಊರನ್ನ ಬರೆಯೋಕ್ಕಾಗಲ್ಲ. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ವಾ ಅಕ್ಷರವನ್ನ ಆಗಮವಾಗಿ ತಗೊಳ್ತೀವಿ. ಅಂದ್ರೆ ಸ್ವರದ ಮುಂದೆ ಸ್ವರ ಬಂದು ಸಂಧಿ ಆದಾಗ ಪೂರ್ವ ಪದದ ಅಕ್ಷರ ಲೋಪ ಆಗಿದ್ದು ಅರ್ಥ ಕೆಡುವಂತಿದ್ದ ಪಕ್ಷದಲ್ಲಿ ನಾವೇನ್ ಮಾಡ್ತೀವಿ, ಯಕಾರಾಗಮ ಅಥವಾ ವಕಾರಾಗಮವನ್ನ
ತಂದ್ಕೊಳ್ತೀವಿ, ಅದು ಆಗಮ ಸಂಧಿ ಆಗುತ್ತೆ. ಇಲ್ಲಿ ನಾವು ಮತ್ತೆ ಎರಡು ವಿಧವನ್ನ ಕಾಣಬಹುದು. ಎಲ್ಲಾ ಕ್ಲಾಸಲ್ಲೂ ನಾವು ಏನಂತ ಹೇಳ್ಕೊಡ್ತಾರೆ, ಆಗಮ ಸಂಧಿ ಅಷ್ಟೇ ಹೇಳ್ಕೊಡೋದು. ಇಲ್ಲಿ ಯಕಾರಾಮ ವಕಾರಾಗಮ ಅವರಿಗೆ ಹೇಳೇ ಕೊಡಲ್ಲ. ಎಲ್ಲರೂ ಏನ್ ಅನ್ಕೊಂಡ್ಬಿಡ್ತಾರೆ, ಯಕಾರಾಗಮನೇ ಅಂತ ಎಷ್ಟೋ ಜನ ಮಕ್ಕಳು ಅನ್ಕೊಂಡ್ಬಿಟ್ಟಿರ್ತಾರೆ. ಬಟ್ ಇಲ್ಲಿ ಎರಡು ಬರುತ್ತೆ, ಯಕಾರಾಗಮ ಸಂಧಿ, ವಕಾರಾಗಮ ಸಂಧಿ. ಹಾಗಾದ್ರೆ ಯಕಾರಾಗಮ ಸಂಧಿ ಯಾವಾಗ ಬರುತ್ತೆ, ವಕಾರಾಗಮ ಸಂಧಿ ಯಾವಾಗ ಬರುತ್ತೆ ಅಂತ ನಾವು ತಿಳ್ಕೊಳ್ಳೋಣ. ಆಗಮ ಸಂಧಿ ಹೆಚ್ಚುವರಿ ಅಂಶಗಳಲ್ಲಿ ನಾವು ಯಕಾರಾಗಮ ಸಂಧಿ ಯಾವಾಗ ಬರುತ್ತೆ ಅಂತ, ಪೂರ್ವ ಪದದ ಅಂತ್ಯದಲ್ಲಿ ಆ, ಈ, ಎ, ಐ ಈ ಸ್ವರಗಳು ಇರಬೇಕು. ಎದುರಲ್ಲಿ ಯಾವುದೇ ಸ್ವರ ಇದ್ರೂ ಪರವಾಗಿಲ್ಲ, ಅದಕ್ಕೆ ಯಕಾರಾಗಮ ಆಗುತ್ತೆ. ಅಂದ್ರೆ ಪೂರ್ವ ಪದದ ಕೊನೆಯಲ್ಲಿ ಆ ಇರಬೇಕು, ಈ ಇರಬೇಕು, ಈ ಇರಬೇಕು, ಎ ಇರಬೇಕು, ಐ ಇರಬೇಕು. ಈ ಸ್ವರ ಇದ್ದು ಉತ್ತರ ಪದದಲ್ಲಿ ಯಾವುದೇ ಸ್ವರ ಇದ್ರೂ ಕೂಡ ಅಲ್ಲಿ ಯಕಾರಾಗಮ ಬರುತ್ತೆ. ಗೊತ್ತಾಯ್ತಾ? ಆ, ಈ, ಐ ಇವಿಷ್ಟು ಇದ್ದು ಉತ್ತರ ಪದದಲ್ಲಿ ಯಾವುದೇ ಸ್ವರ ಇದ್ರೂ ಕೂಡ ಅಲ್ಲಿ ಯಕಾರಾಗಮವನ್ನ ನಾವು ಕಾಣ್ಬೋದು. ಇನ್ನೊಂದು ನೋಡಿ, ಇಲ್ಲಿ ನೋಡೋಣ. ಬಾ, ನಾನು ಹೇಳಿದೆ ಆ ಇದೆ ಅಲ್ವಾ, ಬಾ ಪ್ಲಸ್ ಎಂದನು ಬಾ ಎಂದನು. ಗಾಳಿ, ಈ ಇದೆ ಅಲ್ವಾ, ಗಾಳಿ ಪ್ಲಸ್ ಅನ್ನು ಗಾಳಿಯನ್ನು. ಕೆರೆ, ಎ ಇದೆ ಅಲ್ವಾ, ಕೆರೆ ಪ್ಲಸ್ ಅಲ್ಲಿ ಕೆರೆಯಲ್ಲಿ. ಕೈ, ಐ ಇದೆ ನೋಡಿ, ಐ ಪ್ಲಸ್ ಅಲ್ಲಿ ಕೈಯಲ್ಲಿ. ಅರ್ಥ ಆಯ್ತಾ? ಇಷ್ಟೇ. ಅಂದ್ರೆ ಆ, ಈ, ಎ, ಐ ಈ ಅಕ್ಷರಗಳು ಇದ್ದು ಎದುರಲ್ಲಿ ಯಾವುದೇ ಸ್ವರ ಬಂದರೂ ಕೂಡ ಅಲ್ಲಿ ಯಕಾರಾಗಮ ಸಂಧಿ ಬರುತ್ತೆ. ಇನ್ನು ವಕಾರಾಗಮ ಸಂಧಿ ಹೇಗೆ ಬರುತ್ತೆ ಅಂದ್ರೆ, ಪೂರ್ವ ಪದದ ಅಂತ್ಯದಲ್ಲಿ ಓ ಸ್ವರಗಳಿದ್ದು ಎದುರಲ್ಲಿ ಯಾವುದೇ ಅಕ್ಷರ ಬಂದರೂ ಕೂಡ ವಕಾರಾಗಮ ಸಂಧಿ ಆಗುತ್ತೆ. ಉದಾಹರಣೆಗೆ ಗುರು ಪ್ಲಸ್ ಅನ್ನು, ಗುರುವನ್ನು. ಮಗು ಪ್ಲಸ್ ಇಗೆ, ಮಗುವಿಗೆ. ಪೂ ಪ್ಲಸ್ ಅನ್ನು, ಪೂವನ್ನು. ಗೋ ಪ್ಲಸ್ ಅನ್ನು, ಗೋವನ್ನು. ನೋಡಿ, ಗುರು ಅನ್ನೋ ಹತ್ರ ಓ ಇದೆ, ಮಗು ಅನ್ನೋ ಹತ್ರ ಓ ಇದೆ, ಪೂ ಅನ್ನೋ ಹತ್ರ ಓ ಇದೆ, ಗೋ ಅನ್ನೋ ಹತ್ರ ಓ ಇದೆ. ಅಂದ್ರೆ ಓ ಈ ಅಕ್ಷರಗಳು ಬಂದ್ರೆ ಎದುರುಗಡೆ ಯಾವುದೇ ವ್ಯಂಜನ ಸ್ವರ ಬಂದರೂ ಕೂಡ ಅದು ಮಕಾರಾಗಮ ಸಂಧಿ ಆಗುತ್ತೆ. ಇನ್ನು ಮುಂದಿನದು ಕೊನೆಯದು ಆದೇಶ ಸಂಧಿ. ಆದೇಶ ಸಂಧಿ ಇದು ವ್ಯಂಜನ ಸಂಧಿ, ಸ್ವರಗಳ ಅಂದ್ರೆ ಕನ್ನಡ ಸಂಧಿಗಳಲ್ಲಿ ವ್ಯಂಜನ ಸಂಧಿ. ಸಂಧಿಯಾಗುವಾಗ ಉತ್ತರ ಪದದ ಆದಿಯಲ್ಲಿ ವ್ಯಂಜನದ ಬದಲಿಗೆ ಬೇರೊಂದು ವ್ಯಂಜನ ಬಂದು ಸೇರಿದರೆ ಅದನ್ನ ಆದೇಶ ಸಂಧಿ ಅಂತ ಕರಿತೀವಿ. ಬೇರೊಂದು ವ್ಯಂಜನ ಅಂದ್ರೆ ಯಾವುದು? ಯಾವ ವ್ಯಂಜನ ಬರುತ್ತೆ? ನಾವು ಸಣ್ಣ ವಯಸ್ಸಲ್ಲಿ ನಮಗೆಲ್ಲ ಹೇಳ್ಕೊಟ್ಟಿದ್ದಂಗೆ ಕಾತಾಪಗಳಿಗೆ ಗಾದಾಪಗಳು ಬಂದರೆ ಅದು ಆದೇಶ ಸಂಧಿ ಅಂತ. ಇನ್ನೂ ಇದೆ, ಬರೀ ಅವಿಷ್ಟು ಬಂದ್ರೆ ಅಲ್ಲ, ಕಾತಾಪಗಳು ಮಾತ್ರ ಬಂದ್ರೆ ಅಲ್ಲ, ಬೇರೆ ವ್ಯಂಜನಗಳು ಇಲ್ಲಿ ತುಂಬಾ ಬರುತ್ತೆ. ಇದು ತುಂಬಾ ತಿಳ್ಕೊಳ್ಳೋದು ತುಂಬಾ ಇದೆ. ನೋಡಿ, ಉತ್ತರ ಪದದಲ್ಲಿ ನೋಡಿ, ಮಳೆ ಪ್ಲಸ್ ಕಾಲ. ಕಾಗೆ ಏನಾಯ್ತು, ಅದೇ ವರ್ಗದ ಮೂರನೇ ಅಕ್ಷರ ಬಂದಿದೆ. ಮೈ ಪ್ಲಸ್ ತೊಳೆ, ತಾಗೆ ದ ಆದೇಶವಾಗಿ ಬಂದಿದೆ. ಬೆನ್ ಪ್ಲಸ್ ಪತ್ತು, ನಾಗೆ ಪಾಗೆ ಏನಾಗಿದೆ, ಬಾ ಆದೇಶವಾಗಿ ಬಂದಿದೆ. ಕಣ್ ಪ್ಲಸ್ ಪನಿ, ಕಂಬನಿ. ಪಾಗೆ ಬಾ ಆದೇಶವಾಗಿ ಬಂದಿದೆ. ನಾವು ಹೇಳಿದ್ ಕರೆಕ್ಟು, ಕಾತಾಪಗಳಿಗೆ ಗಾದಾಬಗಳು ಆದೇಶವಾಗಿ ಬಂದ್ರೆ ಆದೇಶ ಸಂಧಿ ಅಂತ. ಆದರೆ ಇವಿಷ್ಟು ಬಂದ್ರೆ ಮಾತ್ರ ಅಲ್ಲ, ಇನ್ನೂ ಕೆಲವು ವಿಷಯಗಳು ಇಲ್ಲಿ ಅಡಕೊಂಡಿದ್ದಾವೆ. ಹೆಚ್ಚುವರಿ ಅಂದ್ರೆ ಉತ್ತರ ಪದದ ಆದಿಯಲ್ಲಿರುವ ಪ, ಬ, ಮಾ ವ್ಯಂಜನಗಳಿಗೆ ವಾಕಾರವು ಸಂಧಿ ಪದದಲ್ಲಿ ಬಂದ್ರೆ, ಇಲ್ಲಿ ನೋಡಿ, ಪ, ಬ, ಮಾಗಳಿಗೆ ಯಾವ್ದು ಬರ್ಬೇಕು? ವಾಕಾರ ಬಂದ್ರೆ ಅಲ್ಲೇನಾಗತ್ತೆ, ಅದು ಕೂಡ ಆದೇಶ ಸಂಧಿ ಆಗತ್ತೆ. ಉತ್ತರ ಪದದ ಆದಿಯಲ್ಲಿ ಪ, ಬ, ಮ ವ್ಯಂಜನಗಳಿಗೆ ವಾಕಾರ ಬಂದ್ರೂ ಕೂಡ ನಾವು ಆದೇಶ ಸಂಧಿ ಅಂತಾನೆ ಕರ್ಕೊಳ್ತೀವಿ. ಉದಾಹರಣೆ ನೋಡೋಣ. ಬೆಮರ್ ಪ್ಲಸ್ ಪನಿ, ಬೆಮರ್ ವನಿ. ಇವು ಹಳೆಗನ್ನಡದ ಪದಗಳು. ಹಳೆಗನ್ನಡದ ಪದಗಳಲ್ಲಿ ನೋಡಿ, ಇಲ್ಲಿ ಪಾಗೆ ಏನಾಗಿದೆ, ವಾ ಆದೇಶವಾಗಿ ಬಂದಿದೆ. ಬಾಗೆ ಏನಾಗಿದೆ, ವಾ ಆದೇಶವಾಗಿ ಬಂದಿದೆ. ಮಾಗೆ ಏನಾಗಿದೆ, ವಾ ಆದೇಶವಾಗಿ ಬಂದಿದೆ. ಕಡು ಪ್ಲಸ್ ಬೆಳ್ಪು, ಕಡು ಬೆಳ್ಪು. ಮೆಲ್ ಪ್ಲಸ್ ಮಾತು, ಮೆಲ್ವಾತು. ಎಳ ಪ್ಲಸ್ ಬಳ್ಳಿ, ಎಳವಳ್ಳಿ. ಅಂದ್ರೆ ಇಲ್ಲಿ ಪ, ಬ, ಮಾಗಳಿಗೆ ವಾಗಳು ಆದೇಶವಾಗಿ ಬರುತ್ತೆ. ಬರೀ ಕಾತಾಪಗಳಿಗೆ ಅಲ್ಲ, ಕಾತಾಪಗಳಲ್ಲಿ ಮತ್ತೆ ಪ, ಬ, ಮಾಗಳಿಗೆ ಮತ್ತೆ ವಾ ಆದೇಶವಾಗಿ ಬರುತ್ತೆ. ಅದು ಕೂಡ ಆದೇಶ ಸಂಧಿ ಆಗುತ್ತೆ. ಇನ್ನೊಂದು, ಪೂರ್ವ ಪದದ ಕೊನೆಯಲ್ಲಿ ವ್ಯಂಜನಾಕ್ಷರವಿದ್ದು ಉತ್ತರ ಪದದ ಆದಿಯಲ್ಲಿ ಸಾ ವ್ಯಂಜನಾಕ್ಷರಕ್ಕೆ
ಚ ಜ ಅಕ್ಷರಗಳು ಸಂಧಿ ಪದದಲ್ಲಿ ಆದೇಶವಾಗಿ ಬರುತ್ತೆ. ಇದನ್ನ ಸಹ ನಾವು ಆದೇಶ ಸಂಧಿ ಅಂತ ಕರ್ಕೊಳ್ತೀವಿ. ಅಂದ್ರೆ ಪೂರ್ವ ಪದದ ಕೊನೆಯಲ್ಲಿ ವ್ಯಂಜನಾಂತ್ಯವಾಗಿದ್ದು ಉತ್ತರ ಪದದ ಆದಿಯಲ್ಲಿ ಸಾ ಇರಬೇಕು. ಅದಕ್ಕೆ ನಾವೇನಂತ ಕರ್ಕೊಳ್ತೀವಿ, ವ್ಯಂಜನ ಸಂಧಿ ಪದದಲ್ಲಿ ಚ ಮತ್ತೆ ಜ ಅಕ್ಷರಗಳು ಬರುತ್ತೆ. ಅದನ್ನು ಕೂಡ ನಾವು ಆದೇಶ ಸಂಧಿ ಅಂತ ಕರ್ಕೊಳ್ತೀವಿ. ಇಲ್ಲಿ ನೋಡ್ರಿ, ಇನ್ ಪ್ಲಸ್ ಚರ, ಇಂಚರ. ನೋಡ್ರಿ, ಇನ್ ಪ್ಲಸ್ ಚರ, ಇಂಚರ. ಇಲ್ಲಿ ವ್ಯಂಜನ ಇದನ್ನ ವ್ಯಂಜನ ಇದೆ, ಸಾ ಬಂದಿದೆ, ಅಲ್ಲೇನಾಗಿದೆ ಚ ಬಂದಿದೆ, ಸಾಗೆ ಚ. ಮುನ್ ಪ್ಲಸ್ ಸೆರಗು, ಮುಂಜೆರಗು, ಸಾಗೆ ಜ ಬಂದಿದೆ. ಅಂದ್ರೆ ಪೂರ್ವ ಪದದ ಕೊನೆಯಲ್ಲಿ ವ್ಯಂಜನದಿಂದ ಅಂತ್ಯ ಆಗಿರ್ಬೇಕು, ಉತ್ತರ ಪದದಲ್ಲಿ ಸಾ ಇಂದ ಆರಂಭ ಆಗಿರ್ಬೇಕು, ಸಂಧಿ ಪದದಲ್ಲಿ ಅದೇನಾಗುತ್ತೆ ಚ ಆಗತ್ತೆ, ಜ ಆಗತ್ತೆ. ಇದು ಕೂಡ ಒಂದು ಆದೇಶ ಸಂಧಿ. ಇವಿಷ್ಟು ಕೂಡ ಸಂಧಿಗಳ ಬಗ್ಗೆ ಮಾಹಿತಿ. ಇದು ಬರೀ ಕನ್ನಡ ಸಂಧಿಯ ಬಗ್ಗೆ ಮಾಹಿತಿ. ಇನ್ನು ಸಂಸ್ಕೃತ ಸಂಧಿಯ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಇದೆ. ಈ ತರಗತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.